Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಬಸ್ ರಿಪೋರ್ಟರ್ಗೆ ಸ್ವಾಗತ. ನಾನು ಶಕುಂತಲಾ. ಶಿವಮೊಗ್ಗದಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳ ಕಾಳಗ. ಯಾರಿಗೆ ಗೆಲುವಿನ ಹಾರ? ಯಡಿಯೂರಪ್ಪ ಈಶ್ವರಪ್ಪ ಬಂಡಾಯದ ಬಗ್ಗೆ ಜನ ಏನಂತಾರೆ? ಮಾಜಿ ದೋಸ್ತಿಗಳ ಕುಸ್ತಿ ಗೀತಾ ಶಿವರಾಜ್ ಕುಮಾರ್ಗೆ ಲಾಭವಾಗುತ್ತಾ? ಮಲೆನಾಡಿನ ಹೆಬ್ಬಾಗಿಲು ಕ್ಷೇತ್ರದ ಬಸ್ ಪ್ರಯಾಣಿಕರ ಮನತಾಳವೇನು? ಇದೆಲ್ಲವನ್ನ ನೋಡೋಣ ಬನ್ನಿ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಣ ಈಗ ರಂಗೇರಿದೆ. ಎರಡನೇ ಹಂತದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಮತದಾನ ನಡೆದಿದೆ. ಹೀಗಾಗಿ ಏನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಪುತ್ರ ರಾಘವೇಂದ್ರ ಕಣದಲ್ಲಿದ್ದರೆ, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ ಮಗಳು ಗೀತಾ ಶಿವರಾಜ್ ಕುಮಾರ್ ಇದ್ದಾರೆ ಮತ್ತು ಬಿಜೆಪಿಯಿಂದ ಏನು ಬಂಡಾಯದ್ದು ಪಕ್ಷೇತರ ಅಭ್ಯರ್ಥಿಯಾಗಿ ಈಶ್ವರಪ್ಪ ಅವರು ಕಣದಲ್ಲಿದ್ದಾರೆ. ಹಾಗಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಏನಿಗೆ ತುಂಬ ಕುತೂಹಲ ಮೂಡಿಸಿದೆ. ಹಾಗಾಗಿ ನಾವು ಶಿವಮೊಗ್ಗದ KSRTC ಬಸ್ ನಿಲ್ದಾಣದಲ್ಲಿದ್ದೇವೆ. ಈ ಬಸ್ ಈಗ ಶಿವಮೊಗ್ಗ ಮತ್ತು ಬೆಂಗಳೂರಿಗೆ ಹೋಗುವಂಥ ಬಸ್. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಈ ಬಸ್ಸಲ್ಲಿ ಒಂದಿಷ್ಟು ಪ್ರಯಾಣಿಕರ ಮಾತಾಡ್ಸೋಣ. ಅಂದರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಮತದಾರ ಪಲ್ಸ್ ಹೇಗಿದೆ ನೋಡ್ಕೊಂಬರೋ ನಾವು ಬಸ್ ಪ್ರಯಾಣಿಕರ ಮಾತಾಡ್ಸೋಣ. ಈಗ ನೇರವಾಗಿ ಬಸ್ ಒಳಗಡೆ ಹೋಗೋಣ, ಪ್ರಯಾಣಿಕರ ಮಾತಾಡ್ಸೋಣ. ಸಾಕಷ್ಟು ಪೈಪೋಟಿ ಇದೆ. ಈಗಾಗಲೇ ಕೂಡ ಅಭ್ಯರ್ಥಿಗಳು ಭರ್ಜರಿ ಪ್ರಚಾರ ಕೂಡ ಮಾಡ್ತಿದ್ದಾರೆ. ಮತ್ತೊಬ್ಬ ಪ್ರಯಾಣಿಕರ ಜೊತೆ ಮಾತಾಡ್ಸೋಣ. ಸರ್, ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ನೋಡ್ತಾ ಇದ್ದೀರಾ, ಯಾವ ರೀತಿ ಜಿದ್ದಿ ಕಡೆ ಆಗಿದೆ? ಮಾಜಿ ಮುಖ್ಯಮಂತ್ರಿ ಮಕ್ಕಳು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಏನು ಅನಿಸ್ತದೆ ನೋಡಿದಾಗ, ಕ್ಷೇತ್ರ ನೋಡಿದಾಗ? ಕಾಂಗ್ರೆಸ್ ಆಡಳಿತ ಏನಿದೆ ಅದು ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. ಈ ಗ್ಯಾರಂಟಿಗಳು ಇವೆಲ್ಲ ಏನು 75% ಕೂಡ ಸಕ್ಸಸ್ ಆಗಿಲ್ಲ. ಬೈ ಮಿಸ್ಟೇಕ್ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಏನಾದರೂ ಬಂತು ಅಂತ ಅಂದರೆ ಪಾಕಿಸ್ತಾನದ ನೀರಿನ ಹಾದಿ ಆಗುತ್ತೆ. ಇದು ಪಾಕಿಸ್ತಾನ, ನಮ್ಮ ಕರ್ನಾಟಕ ಪಾಕಿಸ್ತಾನ ಆಗೋದ್ರಲ್ಲಿ ಡೌಟೇ ಇಲ್ಲ. ನಮ್ಮ ದೇಶ, ನಮ್ಮ ಇಂಡಿಯಾ ಪಾಕಿಸ್ತಾನ ಆಗೋದ್ರಲ್ಲಿ ಡೌಟೇ ಇಲ್ಲ. ಸೊ ಅದಕ್ಕೋಸ್ಕರ ನಮಗೆ BJP ಬರಬೇಕು. ಸರ್, ಇದು ನಮಗೆ ಇಷ್ಟ ಅಂದರೆ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಇಷ್ಟ ಇದೆ. ಯಾಕಂದರೆ ತುಂಬ ಬಡವ್ರ ಜನ ಅನ್ನ ಎಲ್ಲ ಫ್ರೀಯಾಗಿ ಅಕ್ಕಿ ಕೊಡ್ತಾ ಇದ್ದಾರಲ್ಲ, ತಿಂತಾ ಇದ್ದಾರೆ. ಒಬ್ಬರಿಗೆ ಸಿಗಲಿಲ್ಲ ಅಂದರೆ ಯಾರಿಗೂ ಸಿಗಲಿಲ್ಲ ಅಂತ ಹೇಳಬಾರ್ದು. ಮತ್ತು ಇನ್ನೊಂದು ಪಾಯಿಂಟ್ ಏನಂದರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದರೆ ಪಾಕಿಸ್ತಾನ ಆಗುತ್ತೆ ಅಂತ ಹೇಳಿದ್ರೆ ಇದು ತಪ್ಪದು. ಯಾಕಂದರೆ ಪಾಕಿಸ್ತಾನ ಜಾಗದಲ್ಲಿ ಪಾಕಿಸ್ತಾನ ಇದೆ, ಹಿಂದೂಸ್ತಾನ ಜಾಗದಲ್ಲಿ ಹಿಂದೂಸ್ತಾನ ಇದೆ. ನಮಗೆ ಇಂಡಿಯಾ ಇಷ್ಟ ಅಲ್ಲ. ಅಕ್ಕಿ ಕೊಡ್ತಾ ಇದೆ, ಅದು ವಿದ್ಯುತ್ ಅಂತ ಹೇಳ್ತಾ ಇದ್ರಲ್ಲ, ಜಾಸ್ತಿ ಬರ್ತಾ ಇದೆ ಅಥವಾ ಕಡಿಮೆ ಆದರೆ ಬರ್ತಾ ಇದೆ ಅಲ್ಲ, ಎಲ್ಲರಿಗೂ ಸೌಲಭ್ಯ ಬರ್ತಾ ಇದೆ. ಬರ್ತಾ ಇರುತ್ತೆ. ಒಂದು ಕಡೆ ನಿಮಗೆ ರಾಜ್ಯ ಸರ್ಕಾರ 5 ಗ್ಯಾರಂಟಿ ಕೊಟ್ಟಿದೆ, ಮತ್ತೊಂದು ಕಡೆಯಿಂದ ಮೋದಿ ಸರ್ಕಾರ ಕೂಡ ಸಾಕಷ್ಟು ಯೋಜನೆ ಕೊಟ್ಟಿದೆ. ಅಂದರೆ ಜನರ ಖಾತೆಗೆ ಹಣ ಆಗಿ ರೈತರ ಖಾತೆಗೆ ಬಂದೆ, ಅಕ್ಕಿನೂ ಕೂಡ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ. ಸಾಕಷ್ಟು ಯೋಜನೆ, ಆರೋಗ್ಯ ವಿಮೆ ಯೋಜನೆ ಆಗಿರ್ಬೋದು, ಸಾಕಷ್ಟು ಮೋದಿ ಸರ್ಕಾರ ಕೂಡ ಕೊಡ್ತಾ ಇದೆ. ಈಗ ಚಾನ್ಸ್ ಕೊಟ್ರೆ ತಾನೇ ಮಾಡೋದು, ಎನ್ಕರೇಜ್ಮೆಂಟ್ ಆಗೋದಲ್ಲ. ಯಾರಾದ್ರು ಚಾನ್ಸ್ ಕೊಟ್ರೆ ಅಲ್ಲ, ಎಲ್ಲರಿಗೆ ಕಟ್ ಹಾಕಿದ್ದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಇದರ ಎಲ್ಲಿಂದ ಮುಂದೆ ಬರಬೇಕು ಅಂದರೆ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಬರಲೇಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಯಾಕಂದರೆ ಎಲ್ಲ ಜನ, ಎಲ್ಲ ಜಾತಿ ಧರ್ಮದ್ದು ಒಳ್ಳೆ ರೀತಿಯಿಂದ ಬದುಕಬೇಕು. ಹರಿಜನ್ ಆಗಲಿ, ಮುಸ್ಲಿಮ್ಸ್ ಆಗಲಿ, ಬ್ರಾಹ್ಮಿಣ್ಸ್ ಆಗಲಿ, ಯಾವ ಕ್ಷೇತ್ರದಲ್ಲಿ ಜನ ಇರಲಿ, ಒಳ್ಳೆತನದಿಂದ ಶಾಂತಿಯಿಂದ ಬದುಕಬೇಕು ಅಂತ ನಮ್ಮ ಪ್ರಯತ್ನ ಅಷ್ಟೇ. ನಾವು ಅವ್ರು ಬೇಕು, ಇವ್ರು ಬೇಕು. ಸರ್ಕಾರ ಯಾವುದು ಒಳ್ಳೇದಿರುತ್ತೆ, ಮುಂದೆ ಭವಿಷ್ಯದಲ್ಲಿ ಚಂದ ಯಾವ್ದು ಬರುತ್ತೆ ಅದು ಬೇಕು ಅಂತ ಹೇಳ್ತಾ ಇದ್ದೀವಿ. ಆದ್ರೇನು ಕಾಂಗ್ರೆಸ್ ಮೋದಿ ಸರ್ಕಾರದ ಅವಧಿ ಸರಿ ಇಲ್ಲ ಅಂತ ಹೇಗೆ ನಿಮ್ದು? ಅದು ನಮಗೆ ಇಷ್ಟ ಇಲ್ಲ ಸರ್. ಅದು ನಮಗೆ ಮೋದಿ ಸರ್ಕಾರ ಅಷ್ಟು ಇಷ್ಟ ಇಲ್ಲ. ಎಲ್ಲ ಕಡೆ ನೋಡಿದರೆ ನಮಗೆ ಟೆನ್ಷನ್. ಹಿಂದ್ಗಡೆ ನೋಡಿದ್ರೇನು ಟೆನ್ಷನ್, ಮುಂದ್ಗಡೆ ನೋಡಿದ್ರೇನು ಟೆನ್ಷನ್. ಏನಾದರೆ ಸ್ವಲ್ಪ ಹಿಂದೂ ಹುಡುಗರು, ಮುಸ್ಲಿಮ್ಸ್ ಹುಡುಗರು ಸ್ವಲ್ಪ 1-2 ಮಾತು ಆದರೆ ಸ್ವಲ್ಪ ಅದು ಜಗಳ ಜಾಸ್ತಿ ಆಗ್ಬಿಡುತ್ತೆ. ಚುನಾವಣೆ ನಡೀತಾ ಇದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ್ದು. ಹೇಗೆ ಅನ್ನಿಸ್ತಾ ಇದೆ? ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಒಂದು ಕಡೆ ಆದರೆ ಮೋದಿ ಗ್ಯಾರಂಟಿ ಒಂದು ಕಡೆ ಇದೆ. ಸರ್, ಗ್ಯಾರಂಟಿಗಳು ಯಾರಿಗೂ ಬೇಕಾಗಿಲ್ಲ. ಯಾವ ಗ್ಯಾರಂಟಿ ಯಾರಿಗೆ ರೀಚ್ ಆಗ್ತಿದೆಯೋ ನಮಗಂತಲೇ ಗೊತ್ತಿಲ್ಲ. ಜನ ದುಡಿಯೋ ಜನಕ್ಕೆ ಉದ್ಯೋಗ ಕೊಡಬೇಕು. ಯುವ ನಿಧಿ ಕೊಟ್ಟು ಏನು ಪ್ರಯೋಜನ? ಯುವಕರಿಗೆ ಕೂರಿಸ್ಕೊಂಡು ಮನೆ ಕೂರಿಸ್ಕೊಳಕ್ಕಾಗುತ್ತಾ? ಅದ್ರ ಬದಲು ಕೆಲಸ ಕೊಡಿ, ಮನೆಗೊಂದು ಕೆಲಸ ಕೊಡಿ.
ಎಲ್ಲರೂ ಶಾಂತಿ ಸಹಬಾಳ್ವೆಯಿಂದ ಬಾಳ್ಬೇಕು, ಪ್ರತಿಯೊಬ್ಬರಿಗೂ ಭಾಳ ಹಕ್ಕಿದೆ ಅಲ್ವಾ. ಇನ್ನೇನು ಮಾಡೋಕ್ಕಾಗತ್ತೆ, ಒಳ್ಳೇದಾಗಬೇಕು, ದೇಶಕ್ಕೆ ಒಳ್ಳೆ ಆಗಬೇಕು, ಅಭಿವೃದ್ಧಿ ಆಗಬೇಕು. ಇವೆಲ್ಲ ಫ್ರೀ ಯೋಜನೆಗಳು ಕೊಟ್ಟು ದೇಶ ಹಾಳು ಮಾಡೋಕ್ಕಿಂತ ಎಲ್ಲರಿಗೂ ಉದ್ಯೋಗ, ಅದನ್ನೇ ಎಜುಕೇಷನಿಗೆ ಆ ಥರ ಹಾಸ್ಪಿಟ್ಲಿಟಿ ಅವೆಲ್ಲ ಫ್ರೀಯಾಗಿ ಕೊಡಲಿ. 65 ವರ್ಷ ಆದಮೇಲೆ ಎಲ್ಲರಿಗೂ ಫ್ರೀ ಕೊಡಲಿ, ಒಳ್ಳೇದಾಗುತ್ತೆ. ಮೇಡಮ್, ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಚುನಾವಣೆ ಆಗ್ತಾ ಇದೆ, ಏನು ಅನಿಸ್ತಾ ಇದೆ ಈ ಟೈಮಲ್ಲಿ ನಿಮಗೆಲ್ಲ? ಏನು ಅನಿಸ್ತೈತೆ ಅದೇ ಬಡವರಾಗಿ ಇರ್ತೀವಿ, ಸಾವುಕಾರ ಆಗಿರ್ತಾರೆ. ಆ ಸರ್ಕಾರ ಬಂದ್ರೆ ಬಡವ್ರೇನು ಸಾವುಕಾರ ಆಗಕ್ಕೆ ಬರಲ್ಲ. ಎಲ್ಲದನ್ನೂ ರೇಟ್ ಮಾಡಿಕ್ಕಿ ನಾವು ಹೆಂಗೆ ಜೀವನ ಮಾಡೋದು? 300 ರೂಪಾಯಿ ಕೂಲಿ ಮಾಡಿ ನಾವು ಹೆಂಗೆ ಜೀವನ ಮಾಡೋದು? 300 ರೂಪಾಯಿ ಕೂಲಿ ಮಾಡಿ ಅಷ್ಟಕ್ಕೊಂದು ಕಾಳಿನಿಂದ ಹಿಡಿದು ತರಕಾರಿ ಪ್ರತಿಯೊಂದು ರೇಟ್ ಆಯ್ತು. ಯಾವ ಸರ್ಕಾರ 2000 ಹಾಕ್ಲಿ, 2000 ರೂಪಾಯಿನೇ ಹಾಕಿರ್ಲಿ, ಅವರು 2000 ರೂಪಾಯಿನೇ ಹಾಕ್ತಾರಂದ್ರೆ ರೇಟ್ ಎಷ್ಟಾಯ್ತು? ಅದನ್ನ ನಾವು ಹೆಂಗೆ ಕೂಲಿ ಮಾಡಿ ನಾವು ಜೀವನ ಮಾಡೋದು? ನಾವೇ ಮಾಡೋದು ಬರೀ ತಿಂಗಳಿಗೆ 2000 ತಂದು ನಮ್ಮ ಅಮ್ಮಕ್ಕೂ ನಮ್ಮ ಸೊಸೆಯರು ನಾವು ಜೀವನ ಮಾಡೋಕ್ಕಾಗ್ತಿತ್ತ? ಪಂಚ ಗ್ಯಾರಂಟಿ ಯೋಜನೆ ಇದಾವೆ, ಮತ್ತೊಂದು ಕಡೆ ಮೋದಿ ಗ್ಯಾರಂಟಿ ಶುರು ಆಗಿದೆ. ತಮಗೆ ಹೇಗೆ ಅನಿಸ್ತಾ ಇದೆ? ನಮಗೇನು ಅನಿಸ್ತಾ ಇದೆ, ಮೋದಿನೇ ಬರ್ತಾರೆ ಅಂತ ಅನಿಸ್ತಾ ಇದೆ. ಮೋದಿನೇ ಬರ್ಬೋದು, ಅವ್ರದ್ದು ಚೆನ್ನಾಗೇ ನಡೀತಿದೆ, ಅವರೇ ಬರಬೇಕಂತ ಅನಿಸ್ತಾ ಇದೆ. ಮೇಡಮ್, ಯಾಕೆ ಮೋದಿಯವರು ಬರಬೇಕು? ಅವ್ರು ಚೆನ್ನಾಗಿ ಮಾಡ್ತಿದ್ದಾರಲ್ಲ ಎಲ್ಲನೂ, ಅದಕ್ಕೆ ಅಷ್ಟೇ. ಭದ್ರಾವತಿ ಶಿವಮೊಗ್ಗ ಏನು ಬಸ್ನಲ್ಲಿದ್ದಾವೆ, ಈ ಬಸ್ನಲ್ಲಿ ಕೂಡ ಸಾಕಷ್ಟು ಪ್ರಯಾಣಿಕರಿದ್ದಾರೆ. ಆ ಪ್ರಯಾಣಿಕರು ಮಾತಾಡ್ಸೋಣ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಚುನಾವಣೆ ನಡೀತಾ ಇದೆ, ಏನು ಮಾಜಿ ಮುಖ್ಯಮಂತ್ರಿ ಮಕ್ಕಳು ಕಣದಲ್ಲಿದ್ದಾರೆ, ರಾಘವೇಂದ್ರ ಇದ್ದಾರೆ, ಆಮೇಲೆ ಗೀತಾ ಶಿವರಾಜ್ಕುಮಾರ್ ಇದ್ದಾರೆ, ಈಶ್ವರಪ್ಪ ಇದ್ದಾರೆ. ಏನು ಅನಿಸ್ತಾ ಇದೆ ಈ ಚುನಾವಣೆ ನೋಡಿದಾಗ ನಿಮಗೆ? ಅವ್ರು ನಮಗೆ ಯಾರೂ ಹೆಲ್ಪ್ ಮಾಡಿಲ್ಲ ಸರ್. ನಾವು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋದು. ಶಿವಮೊಗ್ಗ ಭದ್ರಾವತಿ ಜನಕ್ಕೆ ಈ 2 ಕಂಪ್ನಿಗಳು ಕ್ಲೋಸ್ ಆಗಿರೋದ್ರಿಂದ ಪ್ರಾಬ್ಲಮ್ ಆಗಿದೆ ಅವರಿಗೆ. ಅಂದರೆ ಎಂಪ್ಲಾಯಿಗಳಿಗೆ VSI ಎಂಪ್ಲಾಯಿ ಮತ್ತು MPM ಎಂಪ್ಲಾಯಿಗಳೆಲ್ಲ ಹೊರಗೆ ಬಿದ್ದಿರೋದ್ರಿಂದ ಯಡಿಯೂರಪ್ಪನವ್ರು ಬಂದು ಮಾಚೇನಹಳ್ಳಿ ಗಾರ್ಮೆಂಟ್ಸು ಶಿವಮೊಗ್ಗ ಗಾರ್ಮೆಂಟ್ಸ್ ಮಾಡಿರೋದ್ರಿಂದ ಹೆಲ್ಪ್ ಆಗಿದೆ. ಹಾಗೆ ಆದಾಗಿಂದ ನಾವು BJPಗೆ ಓಟ್ ಹಾಕಬೇಕು ಅಂತ ನಮ್ಮ ಅನಿಸಿಕೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಚುನಾವಣೆ ಆಗ್ತಾ ಇದೆ, ನೋಡ್ತಾ ಇದ್ರೆ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಮಹಿಳೆಯರಿಗೆ ಎಷ್ಟು ಅನುಕೂಲ ಆಗ್ತಿದೆ ಅಂತ? ಸರ್, ನನ್ನ ಅನಿಸಿಕೆ ನಾನು ಗೆಸ್ಟ್ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ ಸರಿಯಂಬಿ ಗೌರ್ಮೆಂಟ್ ಸೈನ್ಸ್ ಕಾಲೇಜಿಂದ. ಬಟ್ ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ನಮಗೆ ಸ್ಯಾಲ್ರಿ ಹೈಕ್ ಮಾಡಿಕೊಟ್ಟಿದ್ದಾರೆ. BJP ಸರ್ಕಾರ ಅದು ನಮಗೆ ಮಾಡಿಲ್ಲ. ಜಸ್ಟ್ ನಮಗೆ 10 hours ವರ್ಕ್ಲೋಡ್ ಇತ್ತು, ಜಸ್ಟ್ ನಮಗೆ ಡಬಲ್ ಮಾಡಿ ನಮಗೆ ಅವರು ಅದನ್ನ ಸ್ಯಾಲ್ರಿ ಕೊಡ್ತಾ ಇದ್ರು. ಬಟ್ ಇವ್ರು ಬಂದಿರೋದ್ರಿಂದ ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ 1,000ದಿಂದ 8,000ವರೆಗೂ ನಮಗೆ ರೈಸ್ ಮಾಡಿಕೊಟ್ಟಿದ್ದಾರೆ. ಸೊ ಹಂಗಾಗಿ ನಮಗೆ ಕಾಂಗ್ರೆಸ್ ಬರಬೇಕು ಅಂತ ಇಷ್ಟ. ಸಿದ್ದರಾಮಯ್ಯ ಅವರಿಂದ ಭಾಳ ಹೆಲ್ಪ್ ಆಗಿದೆ ನಮಗೆ. ಆದರೆ ಸ್ಟೂಡೆಂಟ್ಗೆಲ್ಲ ಕಷ್ಟ ಆಗಿದೆ. ಇವ್ರು ಬೈತಾ ಇದ್ರು ನೋಡಿ, ಸಿದ್ದರಾಮಯ್ಯ ಅವರಿಂದ ಫ್ರೀ ಮಾಡಿರೋದ್ರಿಂದ, ಬಸ್ ಪಾಸ್ ಮಾಡಿರೋದ್ರಿಂದ ನಮಗೆಲ್ಲ ತೊಂದರೆ ಆಗ್ತಿದೆ ಅಂತಿದ್ರು. ಅಂದರೆ ನಮಗೆಲ್ಲ ಹೆಲ್ಪ್ ಆಗಿದೆ. ಅಂದರೆ ಇಲ್ಲಿ ಭದ್ರಾವತಿಯಲ್ಲಿ MPM ಕಾರ್ಖಾನೆ ನಿಂತಿದೆ, VSLದು ಪ್ರಾಬ್ಲಮ್ ಆಗಿದೆ. ಅದೊಂದು ಅನುಕೂಲ ಮಾಡಿಕೊಟ್ರೆ ಎಲ್ಲ ಚೆನ್ನಾಗಾಗುತ್ತೆ. ನಾವು ಕಾಂಗ್ರೆಸ್ಗೆ ಓಟ್ ಹಾಕೋದು. ನಮ್ಮ ಕಾಂಗ್ರೆಸ್ಸಿಂದ ಭಾಳ ಹೆಲ್ಪ್ ಆಗಿದೆ. ಸಿದ್ದರಾಮಯ್ಯವರು ಬಡವ್ರಿಗೆ ಬಗ್ಗರಿಗೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾವು ಅವ್ರದ್ದೇ ಪಾಲನೆ ಮಾಡ್ತಿರ್ತೀವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಅಭಿಷೇಕ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ನಮಗೆ BJP ಬರಬೇಕು ಅಂತಲೇ ಇಷ್ಟ. BJPಗಳು ತುಂಬ ಅನುಕೂಲ ಮಾಡಿದ್ದಾರೆ, ರೋಡೆಲ್ಲ ಮಾಡಿದ್ದಾರೆ, ಟ್ರೈನ್ ಬಿಟ್ಟಿದ್ದಾರೆ, ಮತ್ತು ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದು ಒಂದು ಸ್ವಲ್ಪ ಬಸ್ಸಿಂದ ಒಂದು ಸ್ವಲ್ಪ ಮಕ್ಕಳದ್ದು ತುಂಬ ತೊಂದರೆ ಆಗ್ತಾಯಿದೆ. ಎಜುಕೇಷನ್ ತುಂಬ ಓಡಾಟ. ಈ ಹೆಂಗಸ್ರು ಫ್ರೀ ಬಸ್ ಬಿಟ್ಟಿದ್ದಕ್ಕೆ ಮಕ್ಕಳು ಹೋಗೋದು ತೊಂದರೆ ಆಗಿಬಿಟ್ಟಿದೆ. ಎಲ್ಲಿಂದ ಎಲ್ಲಿಗೆ ಹೋದರೂ ಹೆಂಗಸ್ರಿಗೆ ಸೀಟ್ ಕೊಡಿ ಅಂತಾರೆ ಸುಧಾ. ಮಕ್ಕಳಿಗೆ ಓದೋರು ಇಲ್ಲಿಂದ ಅಲ್ಲಿಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಅವ್ರಿಗೆ ಒಂದು ಸ್ವಲ್ಪ ನೋಡೋಣ ಮಾಡೋಣ ಅನ್ನಲ್ಲ. ಬೆಳಗ್ಗೆ 7:30 ಬಸ್ ಹಿಡ್ಕೊಂಡು ಅವರು ಕಾಲೇಜಿಗೆ ಹೋಗಬೇಕು. ತುದಿಗೆಲ್ಲ ನಿಂತ್ಕೊಂಡು ಹೋಗ್ತಾರೆ. ನಮಗೆ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಮೇಡಮ್, ನೋಡ್ತಾ ಇದ್ರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಚುನಾವಣೆ ನಡೀತಾ ಇದೆ, ಏನು ಅಭಿಪ್ರಾಯ ತಮ್ಮದು? ಸರ್, ನಾವು ಇದು ಕಾಂಗ್ರೆಸ್ಸಿಗೆ ಹಾಕ್ಬೇಕಂತ ಇದ್ದೀವಿ. ನಮ್ಮಂಥ ಬಡವರಿಗೆಲ್ಲ ಒಳ್ಳೆ ಸಹಾಯ ಆಗಿದೆ ಸರ್. ಬಸ್ಸಿಂದೇ ಆಗಲಿ, ಕರೆಂಟಿಂದೇ ಆಗಲಿ, 1-2 ಸಾವಿರ ಬರೋದೇ ಆಗಲಿ, ನಮಗೊಂದು ಸ್ವಲ್ಪ ಸಹಾಯ ಆಗಿದೆ ಸರ್. ಅಂದರೆ ಸಿದ್ದರಾಮಯ್ಯವರ ಪಂಚ ಗ್ಯಾರಂಟಿ ಯೋಜನೆ ಎಲ್ಲ ನಿಮ್ಗೆ ಸಿಗ್ತಾ ಇದ್ದಾವೆ, ಅದರಿಂದ ನಿಮ್ಗೆ ಅನುಕೂಲ ಆಗ್ತಾ ಇದೆ? ಹೇಗೆ ಅನುಕೂಲ ಆಗ್ತಿದೆ ಸರ್. ಏನು ಸಿಗ್ತಾ ಇದೆ? 2,000 ಸಿಗ್ತಾ ಇದೆ. ಬಸ್ಸಿಗೆ ಓಡಾಡ್ತಾ ಇದ್ದೀನಿ. ಅಕ್ಕಿ ದುಡ್ಡೆಲ್ಲ ಸಿಗ್ತಾ ಇದೆ ಸರ್. ಮತ್ತು ಕೇಂದ್ರದಲ್ಲಿ 2 ಅವಧಿಯಲ್ಲಿ ಮೋದಿ ಸರ್ಕಾರ ಮಾಡ್ತು. ಮೋದಿ ಅವರು ಕೂಡ ಸಾಕಷ್ಟು ಅಭಿವೃದ್ಧಿ ಮಾಡಿದ್ರು, ಸಾಕಷ್ಟು ಯೋಜನೆ ಕೂಡ ತೊಗೊಂಬಂದಿದ್ದಾರೆ ಬಡ ಮತ್ತು ಮಧ್ಯಮ ವರ್ಗಕ್ಕೆ. ಆ ಯೋಜನೆ ತಮ್ಗೆ ಸಿಕ್ಕಿದೆ ಹೇಗಂತ? ಅವ್ರಿಗೂ ಮನೆಯಲ್ಲ ಇಬ್ಬರು ಇದ್ದೀವಲ್ಲ, ಅವ್ರಿಗೊಬ್ರಿಗೆ ಹಾಕ್ತಾರೆ, ನಾವು ಒಬ್ರಿಗೆ ಹಾಕ್ತೀವಿ. BJPಗೂ ಹಾಕ್ತೀವಿ, ಕಾಂಗ್ರೆಸ್ಸಿಗೂ ಹಾಕ್ತೀವಿ. ಯಜಮಾನ್ರು ಕಾಂಗ್ರೆಸ್ಸಿಗೆ ಹಾಕ್ತಾರೆ, ನಾನು ಇದಕ್ಕಲ್ಲ BJPಗೆ ಹಾಕ್ತಾರೆ, ನಾನು ಕಾಂಗ್ರೆಸ್ಸಿಗೆ ಹಾಕ್ತೀವಿ. ಅಂದರೆ ನೀವು ಮಹಿಳೆಯರು ಗ್ಯಾರಂಟಿಯಿಂದ ನೀವು ಕಾಂಗ್ರೆಸ್ಸು, ನಿಮ್ಮ ಯಜಮಾನರು ಮೋದಿಗೆ? ಮೋದಿಗೆ. ಕಾಂಗ್ರೆಸ್ ಪಕ್ಕೆ ನಾವು 3 ಜನ ಇದಕ್ಕೆ ಹಾಕ್ತೀವಿ, ಮೋದಿಗೆ.
3 ಜನ ಕಾಂಗ್ರೆಸ್ಗೆ ಹಾಕ್ತೀವಿ, 6 ಓಟ್ ಇದ್ದಾವೆ ನಮ್ಮ ಮನೇಲಿ. ಅವರು ಅನುಕೂಲ ಮಾಡಿದ್ದಾರೆ, ಇವರು ಅನುಕೂಲ ಮಾಡಿದ್ದಾರೆ. ಪಾಪ ಯಾರಿಗೂ ಹೇಳಂಗಿಲ್ಲ, ಏನು ಕಷ್ಟನೂ ಕೊಡ್ತಾ ಇಲ್ಲ ಯಾರು. ಅನುಕೂಲ ಇವರು ಮಾಡಿದ್ದಾರೆ, ಸಿದ್ದರಾಮಯ್ಯನೂ ಮಾಡಿದ್ದಾರೆ, ಮೋದಿನೂ ಮಾಡಿದ್ದಾರೆ. ಅವರಿಗೂ ಹಾಕಬೇಕು, ಇವರಿಗೂ ಹಾಕಬೇಕು. ಮತ್ತು ರಾಜ್ಯ ಸರ್ಕಾರದಿಂದ ಏನೇನು ಅಭಿವೃದ್ಧಿ ನೋಡಿದ್ರಿ? ರಾಜ್ಯ ಸರ್ಕಾರದ 5 ಯೋಜನೆಗಳು ತಮ್ಮ ಸಿಕ್ಕಿದೆಯಾ? ಹೇಗೆ? 2,000 ಹಾಕ್ತಾ ಇದ್ದಾರೆ, ಮತ್ತು ನಮಗೆ ಪಿಂಚಿನ್ ಹಾಕ್ತಾ ಇದ್ದಾರೆ, ಅಕ್ಕಿ ದುಡ್ಡು ಹಾಕ್ತಾ ಇದ್ದಾರೆ. ಭಾಳ ಅನುಕೂಲ ಮಾಡಿದ್ದಾರೆ, ಬಡವರಿಗೆ ಮಾತ್ರ ಭಾಳ ಅನುಕೂಲ ಮಾಡಿದ್ದಾರೆ. ಹೇಗಿದೆ ಲೋಕಸಭಾ ಕ್ಷೇತ್ರ ಚುನಾವಣೆ? ಲೋಕಸಭಾ ಕ್ಷೇತ್ರ ಚುನಾವಣೆ ಪ್ರಕಾರ ನಾ ಹೇಳೋದಂದ್ರೆ ರಾಘವೇಂದ್ರ ಅವರೇ ಬರಬೇಕು, BJPನೇ ಬರಬೇಕು ಅಂತ ನನ್ನ ಉದ್ದೇಶ. ಯಾಕಂದರೆ ಈ ಕಾಂಗ್ರೆಸ್ನಿಂದ ಏನು ಪ್ರಯೋಜನ ಇಲ್ಲ, ಎಲ್ಲ ಫ್ರೀಯಾಗಿ ಬಸ್ ಬಿಟ್ಟಿದ್ದಾರೆ. ಎಷ್ಟೋ ಜನ ಫ್ರೀ ಅಂತಂದು ಹೇಳಿ ಊರು ಹೋಗಿ ಬಂಗಾರ, ಎಷ್ಟೋ ಎಕ್ಸಾಂಪಲ್ ನಮ್ಮ ಫ್ರೆಂಡ್ 5 ತೊಲ ಬಂಗಾರ ಕಳ್ಕೊಂಬಂದಿದ್ದಾರೆ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಕೇಸರಿಯಿಂದ ಮನೋಲ್ಲಾಸ. ಕ್ಷಣಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಸೌದತ್ತಿಯಲ್ಲಿ ಆ ರೀತಿ ಯಾರು ಹೆಣ್ಮಕ್ಳಿಗೆ ಆಗಬಾರ್ದು. ನಮಗೆ ಫ್ರೀ ಬೇಡ. ಈ ಥರ ಫ್ರೀಯಾಗಿ ಓಡಾಡಿ ಎಷ್ಟೋ ಜನ ಬಂಗಾರ, ವಸ್ತ್ರ, ಆಭರಣಗಳೆಲ್ಲ ಕಳ್ಕೊಂಡು ಬರೋ ಬದಲಿ ನಮಗೆ BJPನೇ ಮುಖ್ಯ, ಮೋದಿಜಿಯವರೇ ಇಂಪಾರ್ಟೆಂಟ್. ಸೊ ಮೊದಲೇ ಫಸ್ಟ್ ಟೈಮ್ ಈಗ ಮತ ಹಾಕೋದ್ರಿಂದ ಏನು ಅಭಿಪ್ರಾಯ ಇಟ್ಕೊಂಡಿದ್ದೀರಾ? ಯಾವ ದೃಷ್ಟಿಕೋನ ಇಟ್ಕೊಂಡಿದ್ದೀರಾ? ಈ ಬಾರಿ ಈ ಚುನಾವಣೆಯಲ್ಲಿ BY ರಾಘವೇಂದ್ರ ಅವ್ರು ಗೆಲ್ತಾರೆ. ಈಶ್ವರಪ್ಪನವ್ರು ಕೂಡ ಟಫ್ ಫೈಟ್ ಕೊಡ್ಬೋದು, ಬಟ್ BY ರಾಘವೇಂದ್ರ ಅವರೇ ಗೆಲ್ಲೋದಿಲ್ಲ ಶಿವಮೊಗ್ಗದಲ್ಲಿ. ಅವರು ಅಭಿವೃದ್ಧಿ ಮಾಡಿದ್ದಾರೆ, ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ರೈಲ್ಗಳನ್ನು ತಂದಿದ್ದಾರೆ, ಏರ್ಪೋರ್ಟ್ ಆಗಿದೆ. ಇವತ್ತು ಶಿವಮೊಗ್ಗವನ್ನು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಈ ಸಂಸದರು. ಹಾಗಾಗಿ ನಾವು BY ರಾಘವೇಂದ್ರ ಅವರಿಗೆ ಓಟ್ ಹಾಕೋದು. ಅನ್ನನೂ ಅಷ್ಟೇ, ಈಗ ಅಕ್ಕಿ ಕೊಡ್ತಿದ್ದಾರೆ, ಫ್ರೀ ಅಕ್ಕಿ. ಅದರಿಂದ ಎಷ್ಟೊಂದು ಜನ ಕೆಲಸಕ್ಕೆ ಹೋಗಲ್ಲ, ಫ್ರೀ ಸಿಗುತ್ತೆ ಅಂದ್ಬಿಟ್ಟು ಎಲ್ಲ ಆರಾಮಾಗಿರ್ತಾರೆ. ಅನ್ನ ಸಿಗ್ತಾ ಇನ್ನೇನು ಬೇಕು ಜನಕ್ಕೆ? ಸೊ ಹಾಗಾಗಿ ಗ್ಯಾರಂಟಿನ ನೋಡೋಕ್ಕೆ ಹೋಗಬಾರ್ದು ಜನ. ನಿರುದ್ಯೋಗ ನಿರ್ಮೂಲನೆ ಆಗಬೇಕು, ಅದೊಂದು ಮುಖ್ಯ ಆಗಿದೆ. ಸೊ ಆ ಥರ ಯಾರಾದರೂ ಒಂದು ಅಭಿವೃದ್ಧಿ ಮಾಡ್ತಾರೆ ಅಂದರೆ ಸೊ ಅವ್ರಿಗೆ ಓಟ್ ಹಾಕೋದು ಒಂದು ಒಳ್ಳೆ ನಿರ್ಧಾರ ಅಂತ ಅನ್ಕೋಬಹುದು. ಹಾವೇರಿ ಲೋಕಸಭಾ ಕ್ಷೇತ್ರ ಈ ಬಾರಿ ದೇಶದ ಗಮನ ಸೆಳೆದಿದೆ. ಬಿಜೆಪಿ ಅಭ್ಯರ್ಥಿಯಾಗಿ ಇಲ್ಲಿಂದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಕಣಕ್ಕಿಳಿದಿದ್ದಾರೆ. ಕಾಂಗ್ರೆಸ್ನ ಆನಂದ ಗಡ್ಡದೇವರ ಮಠ ಬೊಮ್ಮಾಯಿಗೆ ಸವಾಲಾಗಿದ್ದಾರೆ. 2 ಜಿಲ್ಲೆಗಳನ್ನೊಳಗೊಂಡಂತ ಕ್ಷೇತ್ರದ ಮತದಾರರ ಮನದಾಳವೇನು ನೋಡೋಣ ಬನ್ನಿ. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಕಣ ದಿನದಿಂದ ದಿನಕ್ಕೆ ರಂಗು ಪಡಿತಾ ಇದೆ. ದಕ್ಷಿಣ ಕರ್ನಾಟಕದಲ್ಲಿ ದಂಡಯಾತ್ರೆ ಮುಗಿಸಿದಂಥ ಕೈಕಮಲ ನಾಯಕರು ಈಗ ಉತ್ತರ ಕರ್ನಾಟಕದತ್ತ ಮುಖ ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ಮೋದಿ ಗ್ಯಾರಂಟಿ, ಸಿದ್ದು ಗ್ಯಾರಂಟಿಗಳೇ ಗದ್ದಲ ಎಬ್ಬಿಸ್ತಾ ಇದ್ದೇವೆ ಈ ಚುನಾವಣೆಯಲ್ಲಿ. ಹಾಗಾದರೆ ಹಾವೇರಿಯಲ್ಲಿ ಇರುವಂಥ ಮತದಾರರು ಸಿದ್ದು ಗ್ಯಾರಂಟಿಗೆ ಮಣೆ ಹಾಕ್ತಾರಾ ಅಥವಾ ಮೋದಿ ಗ್ಯಾರಂಟಿಗೆ ಮಣೆ ಹಾಕ್ತಾರಾ ಅಂತೇಳಿ ನಾನೀಗ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ರಿಪೋರ್ಟ್ ಮಾಡ್ತಾ ಇದ್ದೀನಿ. ನಾನೀಗ ಹಾವೇರಿಯಿಂದ ತಿರುವಳಿಗೆ ಹೋಗ್ತಾ ಇರುವಂಥ ಬಸ್ನಲ್ಲಿದ್ದೀನಿ. ಇಲ್ಲಿರುವಂಥ ಪ್ರಯಾಣಿಕರು ಯಾರಿಗೆ ಈ ಬಾರಿ ಓಟ್ ಹಾಕ್ತಾರೆ ಅಂತೇಳಿ ನಾನು ಅವ್ರನ್ನೇ ಕೇಳ್ತೀನಿ. ಯಜಮಾನ್ರೆ, ಎಲೆಕ್ಷನ್ ಬಂದಿದೆ, ಜೋರಿದೆ. ಏನು ಸಿದ್ದು ಗ್ಯಾರಂಟಿ ಕಡೆ ಒತ್ತು ಕೊಡ್ತೀರಾ, ಏನು ಮೋದಿ ಗ್ಯಾರಂಟಿ ಕಡೆ ಒತ್ತು ಕೊಡ್ತೀರಾ? ನಾವು ಮೋದಿ ಕಡೆ ಒತ್ತು ಕೊಡೋದು. ಯಾಕೆ ಸಿದ್ದರಾಮಯ್ಯವರು 5 ಗ್ಯಾರಂಟಿ ಕೊಟ್ಟರ, ಅನುಕೂಲ ಮಾಡಿದಾರ ಅಂತ ಹೇಳ್ತಾರೆ. ಯಾಕೆ ಅವ್ರ ಗ್ಯಾರಂಟಿ ನಿಮಗೆ ಇಷ್ಟ ಆಗಿಲ್ವಾ? ಇಷ್ಟ ಐತಿ, ಆದ್ರೆ ರೈತರಿಗೂ ಒಂದು ಆಸೆ ಸಿಗಲ್ಲ. ರೈತ ನಾವು ಸಾಯ್ಬೇಕು. ಲಗ್ನ ಮಾಡೋ ಮಕ್ಕಳು ಎಣ್ಣೆ ಕುಡಿಯಕತ್ತಾವ. ಬಸ್ನಾಗ ನಮಗೆ ಯಜಮಾನ ಸೀಟ್ ಸಿಗಂಗಿಲ್ಲ. ಬಸ್ ಫ್ರೀ ಮಾಡಿದಕ್ಕೆ ಅವ್ರು ಮಾಡಿದ್ದು ಅನ್ನ ಹಾಕ್ಯಾರ ಕರೆಕ್ಟ್, ಆದ್ರೆ ಅದು ಅನಾಚಾರ ಆಗೈತಿ. ಸಿದ್ದರಾಮಯ್ಯವರು ಪಂಚ ಗ್ಯಾರಂಟಿ ಕೊಟ್ಟಿದ್ದಾರೆ. ಶಕ್ತಿ ಯೋಜನೆ ಗ್ಯಾರಂಟಿ ಆದ್ರಿ, ಒಂದ್ರಾಗ ತಗೊಂತಾನು ಒಂದ್ರಾಗ ಕೊಡ್ತಾನ. ಯಾವ್ದು ಬಿಡ್ತಾನ್ರಿ ಅವ? ಇವತ್ತು ಟಿಕೆಟ್ ಫ್ರೀ ಮಾಡ್ಯಾನ ಅಂತ ಹೇಳಿ ತೊಗರಿ ಬೆಳೆ ಏನಾರ ಕಡಿಮೆ ಮಾಡ್ಯಾನ? ಏನು ಕಡಿಮೆ ಮಾಡ್ಯಾನ? ಎಲ್ಲದೂ ರೇಟ್ ಜಾಸ್ತಿನೇ ಮಾಡ್ಯಾನ. ಅದಕ್ಕೆ ನಮಗೆ ಮೋದಿ ಗ್ಯಾರಂಟಿ, ನಮ್ಮ ಭಾರತಕ್ಕೆ ಮೋದಿನ ಗ್ಯಾರಂಟಿ, ಅವನ ಗ್ಯಾರಂಟಿ. ಈಗ ಹೆಣ್ಮಕ್ಳಿಗೆ ಸಿದ್ದರಾಮಯ್ಯ ಫ್ರೀ ಮಾಡಿದ್ದಾರೆ. ಇವ್ರು ಏನಂತಾರ, ಮನ್ಯಾಗ ಹೆಣ್ಮಕ್ಳು ಇಲ್ಲಲ್ಲ ಅಂತ ಹೇಳ್ತಾರೆ. ಏನು ಹೇಳ್ತೀವಿ? ನಮಗಂತೂ ಫ್ರೀ ಬಸ್ ಮಾಡಿದ್ದೇನು ಉಪಯೋಗ ಆಗಿಲ್ರಿ. ಎಲ್ಲಿ ಊರಿಗೆ ಹೋಗೋಕ್ಕಾಗತ್ತಿಲ್ಲ. ಅದು ಶಾಲೆ ಮಕ್ಕಳಿಗೆಲ್ಲ ತೊಂದರೆ ಆಗತಿ. ಅಂಗವಿಕಲರು ಮತ್ತು ಹಿಂಗೆ ವಯಸ್ಸದಂತರಿಗೆ ಮಾಡಿದ್ರೆ ಅದು ಉಪಯೋಗ ಆಕಿತ್ತು. ಅದೇನು ಫ್ರೀ ಬಸ್ ಹೋದ್ರೆ ನಮ್ಮ ಚಲೋನ. ಈ ಸಾರಿ ನೀವು ಯಾರಿಗೆ ಓಟ್ ಹಾಕ್ಬೇಕು ಅಂತ ಮಾಡಿದ್ರಿ? ಯಾಕೆ ಓಟ್ ಹಾಕ್ಬೇಕು ಅಂತ ಮಾಡಿ? ನಮ್ಮ ಹಿಂದುತ್ವ ಉಳಿಬೇಕು, ನಮ್ದು ಇದು ಉಳಿಬೇಕು, ನಾವು BJPಗೆ ಓಟ್ ಮಾಡ್ತೀವಿ. ನಾನೀಗ ಹಾವೇರಿಯಿಂದ ಹಾನಗಲ್ಗೆ ಹೊಂಟಿರುವಂಥ ಬಸ್ನಲ್ಲಿದ್ದೇನೆ. ಸರ್, ಯಾರಿಗೆ ಓಟ್ ಹಾಕ್ತೀರಿ? ಯಾಕೆ ಓಟ್ ಹಾಕ್ತೀರಿ? ಮೋದಿಜಿಯವ್ರಿಗೆ ಆಗ್ತಾ ಇದೆ ಸರ್. ಅದೇ ಯಾಕೆ? ಒಳ್ಳೆ ಆಡಳಿತಗಾರರಲ್ಲ ಸರ್, ಅದಕ್ಕಾಗಿ ಅವ್ರಿಗೆ ಆಗ್ತಾ ಇದೆ. ಈಗ ಸಿದ್ದರಾಮಯ್ಯ ಪಂಚ ಗ್ಯಾರಂಟಿ ಕೊಟ್ಟಿದ್ದಾರೆ, ಅದು ಅನುಕೂಲ ಆಗಿದೆಯಾ? ಪಂಚ ಗ್ಯಾರಂಟಿ ಕೊಟ್ಟಾರ ಅಂತಂದ್ರೆ ಅದಕ್ಕೆ ಅನುಕೂಲ ಆಗೈತೆ ಹೇಳ್ರಿ.
ಅನುಕೂಲ ಆಗಿದೆ. ಎದಕ್ಕೆ ಅನುಕೂಲ ಆಗೈತೆ ಹೇಳ್ರಿ? ಇದ್ದಂಥ ಜನರು ಹೆಣ್ಮಕ್ಳು ದುಡಿಯಂತಾರ ದುಡಿಗೊರ್ಲಿಲ್ದಂಗೆ ಮನ್ಯಾಗ ಇರಂಗಾಗೈತಿ, ಗಂಡು ಮಕ್ಳು ದುಡಿಲ್ದಂಗೆ ಮನ್ಯಾಗ ಇರಂಗಾಗ್ಯಾವ. ಈ ಸುಮ್ಮನೆ ಬಸ್ ಫ್ರೀ ಅಂತ ಒಂದು ಬಸ್ ಇರಲ್ಲ, ರಶ್ ಇರ್ತಾವು. ರಶ್ ಈಗ ನೋಡ್ರಿ ಇದನ್ನ ಬಸ್ ನೋಡ್ರಿ ಹೆಂಗೈತಿ ಅನ್ನೋದರ. ಪ್ರತಿ ಸಲನೂ ಹಾಕೋದೇ ಕಾಂಗ್ರೆಸ್ಸಿಗೆ. ಈಗ ಏನಂದ್ರೆ ಎಲ್ಲ ಗ್ಯಾರಂಟಿ ಮಾಡ್ಯಾರ, ಎಲ್ಲ ಮಾಡ್ಯಾರ. ಆದ್ರೆ ಅವ್ರಿಂದ ಅನುಕೂಲ ಐತ್ರಿ, ನಾವು ಕಾಂಗ್ರೆಸ್ಗೆ ಹಾಕೋದು. ಅಫ್ಕೋರ್ಸ್ ಬಿಜೆಪಿಗೆ ಹಾಕೋದು ಧರ್ಮದ ರಕ್ಷಣೆಗೋಸ್ಕರ ಹಾಕ್ತೀವಿ. ಇತ್ತೀಚೆಗೆ ಕೋಮು ಗಲಭೆಯನ್ನು ಎಬ್ಬಿಸ್ತಾ ಇದ್ದಾರೆ ಬಿಜೆಪಿಯವರು ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ಹಿಂದುಳಿದವರ ನಾವು ರಕ್ಷಣೆ ಮಾಡ್ತೀವಿ ಅಂತಾರೆ. ಯಾಕೆ ನೀವು ಪಂಚ ಗ್ಯಾರಂಟಿಗಳು ಸಿದ್ದರಾಮಯ್ಯ ಕೊಟ್ಟಿದ್ದು ನಿಮಗೆ ಇಷ್ಟ ಆಗಲಿಲ್ಲ? ಯಾಕೆ ಬೇಕಿತ್ತು ಇವು ಪಂಚ ಯೋಜನೆಗಳು? ಈಗ ನೋಡಿ ಬಸ್ ಎಷ್ಟು ರಶ್ ಇದೆ. ನಾವು ಎಲ್ಗಾರ ಅಪರೂಪಕ್ಕಾದರೂ ಎಲ್ಗಾರ ಹೋಗ್ಬೇಕಂದ್ರೂ ಹೋಗೋಕ್ಕಾಗಲ್ಲ, ರಶ್. ಕೊಟ್ಟಿದ್ದು ಒಳ್ಳೇದು. ಯಾರಿಗೆ ಕೊಡಬೇಕಿತ್ತು? ಸ್ಕೂಲ್ ಮಕ್ಳಿಗೆ ಕೊಡಿ, ಕಾಲೇಜ್ನವ್ರಿಗೆ ಕೊಡಿ, ಬಾಯ್ಸು ಗರ್ಲ್ಸ್ ಇಬ್ಬರಿಗೂ ಕಾಲೇಜ್ನವ್ರಿಗೆ ಕೊಡ್ಬೋದಿತ್ತು. ಆಮೇಲೆ ವಯಸ್ಸಾದವ್ರಿಗೆ ಕೊಡಬೇಕಿತ್ತು. ಈಗ ಎಲ್ಲರಿಗೂ ಕೊಟ್ಬಿಟ್ಟು ಏನಾಗಿದೆ, ಈ ರೀತಿ ರಶ್ ಆಗುತ್ತೆ, ಓಡಾಡೋಕ್ಕಾಗಲ್ಲ, ಎಷ್ಟೊಂದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಅದೇನು ನೀಡಿರಲಿಲ್ಲ. ಆಮೇಲೆ 2000. ನೀವು ವ್ಯಕ್ತಿ ನೋಡಿ ಓಟ್ ಹಾಕ್ತೀರಾ, ಪಕ್ಷ ನೋಡಿ ಓಟ್ ಹಾಕ್ತೀರಾ? ವ್ಯಕ್ತಿ ಪಕ್ಷ ಎರಡೂ ಬೇಕು. ಬೊಮ್ಮಾಯಿ ಅವರು ಕೆಲಸ ಮಾಡಿದ್ದಾರೆ CM ಆಗಿದ್ದಾಗ? ಮಾಡ್ತಾರೆ ಅನ್ನೋ ಹೋಪ್ಸ್ ಇದೆ, ಮಾಡ್ತಾರೆ. ಈ ಬಾರಿ ಯಾರಿಗೆ ಓಟ್ ಹಾಕ್ಬೇಕು ಅಂತ ಮಾಡಿರಿ? ಸಿದ್ದರಾಮಯ್ಯಗೆ ಹಾಕ್ಬೇಕಂತ ಮಾಡ್ರಿ. ಸಿದ್ದರಾಮಯ್ಯಗೆ ಯಾಕೆ ಹಾಕ್ಬೇಕು? ಬಸ್ ಫ್ರೀ ಮಾಡ್ಯಾರ್ರಿ, ಮತ್ತು ಮಹಿಳೆಯರಿಗೆ ಅನುಕೂಲ ಮಾಡ್ಯಾರ, ಎಲ್ಲ ಥರನ ಅವ್ರಿಗೆ ಹಾಕ್ಬೇಕಂತ್ರಿ ನಾವು. ಅಲ್ಲ, ದೇಶ ರಕ್ಷಣೆಗೆ ಮೋದಿಗೆ ಓಟ್ ಹಾಕ್ಬೇಕು ಅಂತ ಜನ ಹೇಳ್ತಾರೆ. ಏನು ಹೇಳ್ತಾರೆ? ಅವರು ಯಾವ್ದು ಈ ಸಲ ಅನುಕೂಲ ಮಾಡಿಲ್ಲ ಅಲ್ರಿ. ಈ ಸಲ ಅವ್ರು ಮಾಡ್ಯಾರ, ಅವ್ರಿಗೆ 2000 ರೂಪಾಯಿ ಕೊಟ್ಟದ್ದನ್ನ ಎದಕ್ಕೆ ಬಳಸ್ಕೊಂತೀರಿ? ಮನೆತನಕ್ಕೆ ಹಾಕ್ಕೊಂತೀವ್ರಿ. ಮತ್ತೇನಿತ್ರಿ, ಮನೆತನ ಮಾಡ್ಕೊಂತೀವಿ. ಈ ಬಾರಿ ನೀವು ಯಾರಿಗೆ ಓಟ್ ಹಾಕ್ಬೇಕಂತ ಮಾಡ್ರಿ, ಯಾಕೆ ಓಟ್ ಹಾಕ್ತೀರಿ? ನಾವು ಕಾಂಗ್ರೆಸ್ಗೆ ಓಟ್ ಹಾಕೋದ್ರಿ. 5 ಗ್ಯಾರಂಟಿ ಕೊಟ್ಟಿದ್ದು 5 ಗ್ಯಾರಂಟಿನೂ ಮಾಡ್ಯಾರ್ರಿ ಅವರು. ಕಾಂಗ್ರೆಸ್ ಸರ್ಕಾರದಿಂದ BJP ಸರ್ಕಾರ 15 ಲಕ್ಷ ಹಾಕ್ತೀವಿ ಅಂದ್ರೆ ಒಬ್ಬೊಬ್ಬರ ಅಕೌಂಟಿಗೆ ಏನೊಂದು ಉಪಯೋಗ ಮಾಡಿಲ್ರಿ ಅವ್ರು ನಮ್ಗೆ. ಆಮೇಲೆ ಮಹಿಳೆಯರಿಗೆ, ಆಮೇಲೆ ಮಕ್ಕಳಿಗೆ, ಈಗ ಕಾಲೇಜ್ಗೆ ಹೋಗೋ ಮಕ್ಕಳಿಗೆಲ್ಲ ಅನುಕೂಲ ಆಗ್ಯಾವ್ರಿ. ಈಗ ಅವರು 1200 ರೂಪಾಯಿ ವರ್ಷಕ್ಕೆ ಕಟ್ಟಿ ಹೋಗ್ಬೇಕಿತ್ರಿ ಅವ್ರ ಪಾಸಿಗೆಲ್ಲ. ಈಗೆಲ್ಲ ಇದನ್ನ ಅನುಕೂಲ ಮಾಡಿಕೊಟ್ಟಾರ್ರಿ ಮಕ್ಕಳಿಗೆಲ್ಲ. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.